ನಮಸ್ಕಾರ. ನಾನು ಗುಳಿಯಟಿ ಶೇಖರ್ ಮಾತಾಡ್ತಾ ಇರೋದು. ನಿನ್ನೆ ಒಂದು ವಿಧಾನ ಸಭೆಯಲ್ಲಿ ಬೆಳಗಾಂ ಸೆಷನ್ನಲ್ಲಿ ಏನು ಒಂದು ಚರ್ಚೆ ಆಯಿತು, ಒಂದು ಪದ ಬಳಕೆ ಮಾಡಿದ್ದಾರೆ ಅಂಥೇಳಿ. ಸಿ ಟಿ ರವಿ ಅಣ್ಣ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಒಂದು ಪದವನ್ನು ಪ್ರಯೋಗ ಮಾಡಿದರು ಅಂಥೇಳಿ ಒಂದು ಚರ್ಚೆ ಆಗ್ತಾಯಿದೆ. ಖಂಡಿತ ನಾವು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಲೈವಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೇರವಾಗಿ ತೋರಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಚೇರಲ್ಲಿ ಕೂತ್ಕೊಂಡು ಅವರು ಒಂದು ಪದನ ಹೇಳ್ತಾಯಿದ್ರು, ಅದು ರಿಪೀಟ್ ಮಾಡ್ತಾಯಿದ್ದಾರೆ. ಕೌಂಟ್ರಾಗಿ ಸಿ ಟಿ ರವಿ ಅಣ್ಣ ಅವರು ಅವ್ರ ಚೇರಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕೇಳಿಸೋ ರೀತಿಯಲ್ಲಿ ಪ್ರತಿಯೊಬ್ಬರು ನೋಡಿದ್ದಾರೆ, ಸಾರ್ವಜನಿಕರು ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ನೋಡಿದ್ದಾರೆ. ಅವರೊಂದು ವರ್ಡನ್ನು ಪದವನ್ನು ಬಳಕೆ ಮಾಡಬಾರ್ದಿತ್ತು, ಆ ಪದವನ್ನು ಬಳಕೆ ಮಾಡಿದ್ದು ನಿಜಕ್ಕೂ ತಪ್ಪಾಗಿದೆ. ಯಾಕಂದರೆ ಸಿ ಟಿ ರವಿ ಅಣ್ಣವ್ರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ, ವಾಗ್ಮಿಗಳವರು. ಆದರೆ ಆ ಪದ ನಾವು ಮಾತ್ರ ಖಂಡಿತ ಬಳಸಬಾರ್ದಿತ್ತು. ಮಹಿಳೆಯರು ರಾಜಕಾರಣಕ್ಕೆ ಬರೋದೇ ಅಪರೂಪ, ಅದರಲ್ಲೂ ಅಸೆಂಬ್ಲಿನಲ್ಲಿ ಇರೋದು 4-5 ಜನ ಇರ್ತಾರೆ ಅಷ್ಟೇ. ಯಾವ ಪಾರ್ಟಿಗಳಲ್ಲಿ ನೋಡಿದ್ರು ಒಂದು 5-6 ಜನ ಸಿಗ್ಬೋದು ಅಷ್ಟೇ. ಅದರಲ್ಲಿ ಒಬ್ಬೊಬ್ಬರು ಆ ಥರ ಹೆಣ್ಮಕ್ಳಿಗೆ ಅವಮಾನ ಮಾಡೋದು, ಅದು ಆ ಪದ ಬಳಕೆ ಮಾಡೋದು ಸಿ ಟಿ ರವಿ ಅಣ್ಣ ಖಂಡಿತ ಅದು ತಪ್ಪು. ಅದನ್ನು ನಾವೆಲ್ಲ ನಾನಂತೂ ಅದನ್ನು ಖಂಡಿಸ್ತೀನಿ. ವಿಶೇಷವಾಗಿ ಇನ್ನೊಂದು ವಿಚಾರ, ಇಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಅಣ್ಣವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಗೌರವ ಇಟ್ಕೊಂಡಿದ್ರು. ಯಾಕೆ ಮಾತಾಡ್ತೀನಿ ಅಂದರೆ 2018ರಲ್ಲಿ ಹೊಸದಾಗಿ ಅವರು ಶಾಸಕರಾಗಿ ಗೆದ್ದಿದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ನಾವು ಕೂಡ 2018ರಲ್ಲಿ ಗೆದ್ದಿದ್ವಿ. ಶಾಸಕರನ್ನ ಪರಿಚಯ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಅವ್ರನ್ನ ಆದರ್ಶ ವ್ಯಕ್ತಿಯನ್ನಾಗಿ ಅವತ್ತು ಮಾಡಿಕೊಂಡ್ರು. ಹಾಗಾದರೆ ನಮಗೆ ಸಿ ಟಿ ರವಿ ಅವ್ರು ಕಂಡ್ರೆ ಪ್ರೇರಣೆ ಅಂತೇಳಿ ಅವರ ಮಾತುಗಳು, ಸದನದಲ್ಲಿ ಅವರ ಆಗ್ತಕ್ಕಂಥ ಮಾತುಗಳು ಅವೆಲ್ಲ ಅವತ್ತು ಸಿ ಟಿ ರವಿ ಅವ್ರ ಬಗ್ಗೆ ನಿಜಕ್ಕೂ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಒಳ್ಳೆಯ ಪ್ರಶಂಸೆಯ ಮಾತುಗಳನ್ನಾಡಿ ಅವರ ಆದರ್ಶಗಳನ್ನು ನಾವು ಕಲಿಬೇಕಾಗಿದೆ ಸದನದಲ್ಲಿ ಅಂತೇಳಿ ಪಾಪ ಅವತ್ತು ಒಳ್ಳೆ ಮಾತುಗಳನ್ನು ಆಡಿದ್ಲು ಆಯಮ್ಮ. ಇವತ್ತು ಅಂಥ ಮಹಿಳೆಗೆ ಅದೇನೇ ಆಗಲಿ ವೈಯಕ್ತಿಕ ನಿಂದನೆಯನ್ನು ಆ ಪದ ಬಳಕೆ ಮಾಡೋದನ್ನು ಖಂಡಿತ ತಪ್ಪಾಗುತ್ತೆ. ಯಾಕಂದರೆ ಸಿ ಟಿ ರವಿ ಬಗ್ಗೆ ನಮಗೆ ಗೌರವ ಇದೆ. ಅವ್ರ ಮನೆಯಲ್ಲಿ ಅವ್ರ ಮನೆಯವರ ಕೈಯಲ್ಲಿ ಊಟ ತಿಂದಿದ್ವಿ ನಾವು. ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ಅವ್ರಿಗೂ ಅಕ್ಕ ತಂಗಿರಿದ್ದಾರೆ, ಎಲ್ಲ ಇದ್ದಾರೆ, ತಾಯಿ ಇದ್ದಾರೆ, ಅಮ್ಮರಿದ್ದಾರೆ. ಹಾಗಾಗಿ ಖಂಡಿತ ಆ ಪದ ಬಳಕೆ ಮಾಡೋದು ಸರಿಯಲ್ಲ. ಅದೆಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ರೆ ಆಮೇಲೆ ಅದನ್ನು ಎಡಿಟ್ ಮಾಡಿ ಕಟ್ ಮಾಡಿಬಿಟ್ರು. ಅದಾದ ಸೀನ್ಗಳನ್ನೆಲ್ಲ ನೋಡ್ತಾ ಇದ್ವಿ. ಹಾಗಾಗಿ ಖಂಡಿತ ಅದು ಅಕ್ಷಮ ಅಪರಾಧ. ನಿನ್ನೆ ಅದನ್ನು ಅಚಾನಕ್ ಆಗಿಬಿಟ್ಟಿದೆ, ಏನೋ ಬಾಯಿ ತಪ್ಪಿ ಏನೋ ಒಂದು ಮಾತು ಅಂದ್ಬಿಟ್ಟಿದ್ದಾರೆ. ಅಲ್ಲೇ ಅದನ್ನು ಸಾರಿ ಕೇಳಿಬಿಟ್ಟಿದ್ರೆ ಎಂಥ ಮಹಿಳೆಯರು ಕೂಡ ಕ್ಷಮಿಸೋ ಒಂದು ಗುಣ ಇರ್ತಾಯಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಅವ್ರಿಗೆ ಸಿ ಟಿ ರವಿ ಅವ್ರ ಮೇಲೆ ಅಪಾರವಾದ ಗೌರವ ಇತ್ತು. ಅದನ್ನು ಖಂಡಿತ ನಿನ್ನೆ ಸಾರಿ ಮಾತಾಡಬಾರ್ದಿತ್ತು ಸಿ ಟಿ ರವಿ ಅವರು. ಆ ಮಾತಿನ ಭರಾಟೆನಲ್ಲೂ ಒಂದು ಸರಿ ಅಂದ್ಬಿಟ್ಟಿದ್ದಾರೆ. ಅಲ್ಲೇ ಸಾರಿ ಕೇಳ್ಕೊಂಬಿಟ್ಟು ಕೈ ಕಾಲು ಹಿಡ್ಕೊಂಡು ಅಲ್ಲೇ ಇತ್ಯರ್ಥ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಅನಿಸುತ್ತೆ. ಇದ್ರ ಜೊತೆಗೆ ನಮಗೆ ಒಂದು ಜ್ಞಾಪಕ ಬರ್ತದೆ, ಇವಾಗ ಕೋರ್ಟ್ಗಳು ನ್ಯಾಯಾಲಯಗಳ ಮುಂದೆ ನಾವು ತಲೆ ಬಾಗಲೇಬೇಕಾಗುತ್ತೆ. ನಮಗೇನು ಯಾರ ಮೇಲೆ ಒಂದು ದ್ವೇಷ ಇಲ್ಲ. ಹಾಗಾಗಿ ಇದನ್ನು ರಾಜಕಾರಣ ಅಂತ ಬೆರೆಸೋದು ಬೇಡ. ಆದರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ರಾಜಕಾರಣಕ್ಕೆ ಬರೋದೇ ಕಡಿಮೆ. ಅದರಲ್ಲೂ ಕೂಡ ಈ ಥರ ಅಪಮಾನಕರವಾದ ಮಾತುಗಳನ್ನು ಆಡಿರೋದು ತಪ್ಪಾಗುತ್ತೆ. ನಾವು ಕೂಡ ಅಸೆಂಬ್ಲಿನಲ್ಲಿ ಗಲಾಟೆ ಆದಾಗ ಲಾಸ್ಟ್ ಟೈಮು ಹಂಗೆ ಹರ್ಕೊಂಡ ಅಂಥೇಳಿ ಅದನ್ನು ಬಿಂಬಿಸಿದ್ರಿ. ಅದರ ವಾಸ್ತವತೆಯನ್ನು ನೋಡಲಿಲ್ಲ ನಾವು. ಹಂಗೆ ಹರ್ಕೊಂಡಿದ್ದಲ್ಲ, ಅರ್ದಿದ್ದು ಅಂತ ಹೇಳಿದ್ವಿ. ನಂತರದ ವಿಚಾರಗಳು ಗೊತ್ತಾಗಲ್ಲ. ಹಾಗಾಗಿ ನಿನ್ನೆ ಆ ಪದ ಬಳಕೆ ಮಾಡಿದ್ರಲ್ಲ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂತ್ಕೊಂಡಿದ್ರು, ಅವರು ಒಂದು ಮಾತು ಹೇಳೋರು. ಅದಕ್ಕೆ ಕೌಂಟ್ರಾಗಿ ಇವರು ಸಿ ಟಿ ರವಿ ಅವರು ಒಂದು ಮಾತು ಹೇಳೋರು ಪದ. ಅದು ಹೇಳ್ಬಾರ್ದು. ಅದೆಲ್ಲ ಟಿ ವಿನಲ್ಲೂ ಇದೆ, ಎಲ್ಲ ಚಾನಲ್ಗಳಲ್ಲಿ ಲೈವಲ್ಲಿ ಬಂತು. ಅದನ್ನು ನಾನು ಕೂಡ ನೋಡಿ, ಯಾಕಂದರೆ ನಾನು ಇದರಲ್ಲಿ ಅದನ್ನೇನು ಉಪ್ಪು ಹುಳಿ ಖಾರ ಏನು ಹಿಂಡಕ್ಕೆ ಹೋಗೋದಿಲ್ಲ. ಇದರಲ್ಲಿ ಅದು ಕಾನೂನು ಉಂಟು, ಅದೇನಿದೆಯೋ ಅದು ಇದು ಮಾಡ್ಕೊಳ್ಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಅವರ ಬಗ್ಗೆ ಹೊಂದಿರತಕ್ಕಂಥ ಒಂದು ಅಭಿಮಾನ,
ಅವತ್ತು 2018ರಲ್ಲಿ ಅವ್ರ ಬಗ್ಗೆ ವಿಧಾನಸಭೆನ ಆಡ್ತಕ್ಕಂಥ ಮಾತುಗಳು. ಹಾಗಾಗಿ ಅವರು ಒಂದು ರೀತಿ ಅಭಿಮಾನಿಯಾಗಿ ಅವ್ರನ್ನ ಅವತ್ತು ಅಂದ್ಕೊಂಡಿದ್ರು, ಆದರ್ಶ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು ವಿಧಾನಸಭೆಯಲ್ಲಿ ಯಾರನ್ನ ಸಿ ಟಿ ರವಿಯಣ್ಣವ್ರನ್ನ. ಆದರೆ ಅವ್ರ ಬಗ್ಗೆ ಇವತ್ತು ಆ ಪದ ಬಳಕೆ ಮಾಡಿರೋದು ನಿಜಕ್ಕೂ ಇದು ವೈಯಕ್ತಿಕವಾಗಿ ನೋವುಂಟು ಮಾಡುತ್ತೆ. ನೆನ್ನೆನೇ ಸಾರಿ ಕೇಳ್ಬಿಟ್ಟು ಅಲ್ಲೇ ಇತ್ಯರ್ಥ ಮಾಡ್ಕೊಳ್ಬೋದಿತ್ತು, ಸದನದಲ್ಲೇ ಇತ್ಯರ್ಥ ಮಾಡ್ಕೊಬೋದಿತ್ತು ಸಾರಿ ಕೇಳ್ಬಿಟ್ಟು. ಇದನ್ನು ಬೆಳೆಸ್ತಾ ಇರೋದು ಖಂಡಿತ ದುರದೃಷ್ಟಕರ. ಆ ಮಹಿಳೆಗೆ ಅಪಮಾನ ಆಗಿರೋದು ನಿಜಕ್ಕೂ ಅದನ್ನು ಕೂಡ ಭಾಳಷ್ಟು ದುಃಖಕರ. ಈ ಥರ ಘಟನೆಗಳು ಆಗಬಾರ್ದು. ಒಬ್ಬ ಮಹಿಳೆಗೆ ಅಗೌರವ ಕೊಡೋದು ತಪ್ಪು ಅಂತ ಸದನದಲ್ಲಿ ಪದ ಬಳಕೆ ಮಾಡೋದು ನಿಜಕ್ಕೂ ತಪ್ಪು. ಹಾಗಾಗಿ ಇದ್ರ ಬಗ್ಗೆ ನನ್ನ ವಿಷಾದವನ್ನು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.